ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 34ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದರಿಂದ ಇನ್ನೂ ಕೂಡ ಉತ್ತಮವಾಗಿ ಕತೆ ಹೆಣೆಯೋಕೆ ನನಗೆ ಸುಲಭ ಆಗುತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಉತ್ಸಾಹನೂ ಜಾಸ್ತಿ ಬರುತ್ತೆ ಇನ್ನೂ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಂತ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸಂಜೆ ಎಷ್ಟು ಹೊತ್ತಿಗೆ ಬರಬೇಕು ಮಿಸ್, ನಿಮ್ಮನ್ನು ಪಿಕ್ ಮಾಡೋಕೆ ಎಂದು ಕಾರ್ನಲ್ಲಿ ಕೂತೆ ನಸುನಗುತ್ತ ಕೇಳಿದನು ವಿಕ್ರಮ್. ಅವನ ಮಾತು ಕೇಳಿ ತಾನೂ ನಕ್ಕ ಸಮೃದ್ಧಿ ಅವನತ್ತ ಬಾಗಿ, ಏನೂ ಬೇಕಾಗಿಲ್ಲ, ನಾನೇ ಸಂಜೆ ಮನೆಗೆ ಬರ್ತೀನಿ, ನೀವು ನಿಮ್ಮ ಕೆಲಸ ಮುಗಿಸಿ ಮನೆಗೆ ಹೋಗಿ ಎಂದು ಬೇಕೆಂದೇ ಹೇಳಿದವಳು ಅವನು ತನ್ನ ಮಾತಿನಿಂದ ಬೇಸರಿಸಿಕೊಳ್ಳುವುದು ಬೇಡವೆಂದುಕೊಂಡು, ಸಂಜೆ ಮೆಸೇಜ್ ಮಾಡ್ತೀನಿ ನಿಮಗೆ, ಈಗ ಹೊರಡಿ ಎಂದಳು. ಮಡದಿಯ ಮಾತಿಗೆ ಮುಗುಳು ನಕ್ಕವನು ಅಲ್ಲಿಂದ ಸರಿದು ಹೋದನು. ಅವನು ಕೆಲಸಕ್ಕೆ ಜಾಯಿನ್ ಆದ್ನಾ? ಹಾಂ ಸರ್, ಮೊನ್ನೆನೇ ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡು ಬಂದಿದ್ದ, ನಿನ್ನೆ ಕೆಲಸಕ್ಕೆ ಜಾಯಿನ್ ಆದ. ತುಂಬ ಬ್ರಿಲಿಯಂಟ್ ಹುಡುಗ, ಅಚ್ಚುಕಟ್ಟಾಗಿ ಎಲ್ಲ ಕೆಲಸನೂ ಕರೆಕ್ಟ್ ಟೈಮ್ಗೆ ಮಾಡಿ ಮುಗಿಸ್ತಾನೆ. ಕೆಲಸದ ಮೇಲೆ ತುಂಬ ಶ್ರದ್ಧೆ ಭಕ್ತಿ ಇದೆ ಅವನಿಗೆ ಎಂದರು ಆ ಮ್ಯಾನೇಜರ್. ನಾನು ನಿಮ್ಮಲ್ಲಿ ಅವನ ಗುಣಗಾನ ಬಗ್ಗೆ ತಿಳ್ಕೊಳ್ಳೋಕೆ ಫೋನ್ ಮಾಡಿದ್ದಲ್ಲ. ಇಷ್ಟಕ್ಕೂ ಅವನು ಕೆಲಸ ಮಾಡಿದ್ರು ಒಂದೇ ಬಿಟ್ಟರು ಒಂದೇ. ಇಲ್ಲಿ ನಿಮ್ಮ ಕೆಲಸ ಮ್ಯಾಟರ್ ಆಗುತ್ತೆ, ಅವನದಲ್ಲ ಎಂದು ಅತ್ತ ಕಡೆಯಿಂದ ಎಚ್ಚರಿಕೆಯ ಮಾತುಗಳು ಕೇಳಿ ಬಂದಿದ್ದವು. ಇಲ್ಲ ಸರ್, ನಾನು ನೀವು ಹೇಳಿದ ಹಾಗೇನೆ ಎಲ್ಲನೂ ಮಾಡ್ತಾ ಇದ್ದೀನಿ. ಜಸ್ಟ್ ಆ ಹುಡುಗನ ಬಗ್ಗೆ ಹೇಳ್ದೆ ಅಷ್ಟೇ, ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಡೋಂಟ್ ವರಿ, ನೀವು ನನಗೆ ಒಪ್ಪಿಸಿರೋ ಕೆಲಸನ ನಾನು ಖಂಡಿತ ಮಾಡೇ ಮಾಡ್ತೀನಿ ಎಂದು ಉಗುಳು ನುಂಗುತ್ತಾ ಹೇಳಿದರು ಮ್ಯಾನೇಜರ್. ಆದರೆ ಅತ್ತ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಬಾರಲಿಲ್ಲ. ಅದಾಗಲೇ ಆ ಆಗಂತುಕ ಕಡೆ ತುಂಡರಿಸಿದ್ದನು. ಇತ್ತ ಕಡೆ 7ನೇ ತರಗತಿಯ ಮಕ್ಕಳಿಗೆ ಕನ್ನಡ ಪಾಠ ಮಾಡುತ್ತಿದ್ದಳು ಸಮೃದ್ಧಿ. ಅವಳು ಪುಸ್ತಕ ಹಿಡಿದುಕೊಂಡು ಪಾಠ ಮಾಡಲು ಪ್ರಾರಂಭ ಮಾಡಿದರೆ ಎಲ್ಲ ಮಕ್ಕಳು ಕೂಡ ವಿಧೇಯ ವಿದ್ಯಾರ್ಥಿಗಳಂತೆ ಶ್ರದ್ಧೆಯಿಂದ ಆಸಕ್ತಿಯಿಂದ ಪಾಠವನ್ನು ಗಮನವಿಟ್ಟು ಕೇಳುತ್ತಾರೆ. ಶಿಕ್ಷಕರು ಬರೀ ಶಿಕ್ಷಕರಾಗಿದ್ದರೆ ಸಾಲದು, ಮಕ್ಕಳಿಗೆ ಅರ್ಥ ಆಗುವಂತೆ ಪಾಠ ಮಾಡುವ ಕಲೆಯೂ ಅವರಿಗೆ ತಿಳಿದಿರಬೇಕು. ಆಗ ಮಾತ್ರ ಒಬ್ಬ ಶಿಕ್ಷಕನ ಜನ್ಮ ಸಾರ್ಥಕ ಆಗುತ್ತದೆ, ಶಿಕ್ಷಕ ವೃತ್ತಿಗೂ ಒಂದು ಸಾರ್ಥಕತೆ ಸಿಗುತ್ತದೆ. ಮಕ್ಕಳನ್ನು ತಾನು ಪಾಠ ಮಾಡುವ ಶೈಲಿಯಿಂದಲೇ ಅವರ ಗಮನ ಅತ್ತಿತ್ತ ಹೋಗದಂತೆ ಹೇಗೆ ಹಿಡಿದಿಟ್ಟುಕೊಳ್ಳಬೇಕು ಅನ್ನುವ ವಿಷಯವನ್ನು ಬಹಳ ಚೆನ್ನಾಗಿ ಅರ್ಥೈಸಿಕೊಂಡಿದ್ದಾಳೆ ಸಮೃದ್ಧಿ. ಆ ವಿಷಯದಲ್ಲಿ ಅವಳನ್ನು ಮೆಚ್ಚಲೇಬೇಕು. ಅದಕ್ಕಾಗಿಯಲ್ಲವೇ ಎಲ್ಲ ಮಕ್ಕಳಿಗೂ ಸಮೃದ್ಧಿ ಟೀಚರ್ ಅಂದರೆ ಅಚ್ಚುಮೆಚ್ಚು. ಆದರೆ ಅಂದು ಒಂದು ವಿದ್ಯಾರ್ಥಿನಿ ಅವಳ ತರಗತಿಯಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲದಿರುವಂತೆ ಕೊನೆಯ ಬೆಂಚಿನಲ್ಲಿ ಕೂತಿದ್ದಳು. ಅವಳು ಆ ತರಗತಿಯ ಅತ್ಯುತ್ತಮ ವಿದ್ಯಾರ್ಥಿನಿ, ಯಾವತ್ತೂ ಹೀಗೆ ಮಂಕಾಗಿ ಕೂತವಳಲ್ಲ. ಓದಿನಲ್ಲಿ ಆ ಹುಡುಗಿಗೆ ಇರುವಷ್ಟು ಆಸಕ್ತಿ ಆ ತರಗತಿಯ ಬೇರಾವ ಮಕ್ಕಳಿಗೂ ಇಲ್ಲ. ಪಾಠ ಮಾಡುವ ಸಂದರ್ಭದಲ್ಲಿ 3-4 ಬಾರಿ ಅವಳನ್ನು ಗಮನಿಸಿದ ಸಮೃದ್ಧಿ ಎಲ್ಲ ಮಕ್ಕಳು ತರಗತಿಯಿಂದ ಹೊರಗಡೆ ಹೋದ ಸಂದರ್ಭದಲ್ಲಿ ಆ ಹುಡುಗಿಯ ಬಳಿ ಬಂದವಳು ಅವಳನ್ನು ಗ್ರಂಥಾಲಯಕ್ಕೆ ಕರೆದುಕೊಂಡು ಹೋಗಿದ್ದಳು. ಸಾಕ್ಷಿ, ಏನಾಯ್ತಮ್ಮ ನಿನಗೆ? ಮೈಗೆ ಹುಷಾರಿಲ್ವಾ? ಮಧ್ಯಾಹ್ನ ಸರಿಯಾಗಿ ಊಟ ಮಾಡಲಿಲ್ವಾ? ಅಥವಾ ಬೇರೆ ಏನಾದರೂ ಸಮಸ್ಯೆನಾ ಎಂದು ಆಸ್ಥೆಯಿಂದ ಕೇಳಿದಳು. ಆದರೆ ಅವಳ ಮಾತಿಗೆ ತಲೆ ಕೆಳಗೆ ಹಾಕಿದ ಹುಡುಗಿ ಏನೂ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದಳು. ಏನಿಲ್ವಾ? ಮತ್ತೆ ಯಾಕೆ ಮಂಕಾಗಿದ್ದೀಯಾ? ಏನೂ ಇಲ್ಲದೆ ಇಷ್ಟೊಂದು ಮಂಕಾಗೋ ಹುಡುಗಿ ನೀನಲ್ಲ. ಪಾಠ ಮಾಡಬೇಕಾದ್ರೆ ನಾನು ನಿನ್ನನ್ನು ಗಮನಿಸ್ತಾನೇ ಇದ್ದೆ. ನೀನು ಬೇರೆ ಏನೋ ಯೋಚನೆ ಮಾಡ್ತಾ ಕೂತಿದ್ದೆ. ಪಾಠ ಕೇಳೋ ಆಸಕ್ತಿನೇ ನಿನ್ನಲ್ಲಿ ಇರಲಿಲ್ಲ, ಯಾಕೆ ಎಂದಳು ನೇರವಾಗಿ ಸಮೃದ್ಧಿ. ಈಗ ಚಡಪಡಿಸಲು ಶುರು ಮಾಡಿದ ಸಾಕ್ಷಿಯ ಮುಖವೆಲ್ಲ ಬೆವೆತು ಹೋಗಿದೆ. ಇಲ್ಲ ಮಿಸ್, ಹಾಗೇನಿಲ್ಲ, ನಾನು ಚೆನ್ನಾಗಿ ಇದ್ದೀನಿ ಎಂದಳು ತೊದಲುತ್ತಲೇ. ಅವಳ ತೊದಲುವಿಕೆಯಿಂದಲೇ ಸಮೃದ್ಧಿಗೆ ಸ್ಪಷ್ಟವಾಗಿತ್ತು ಏನೋ ಸಮಸ್ಯೆ ಆಗಿದೆ ಎಂದು. ನೀನು ಚೆನ್ನಾಗಿಲ್ಲ ಅಂತ ನಡುಗ್ತಾ ಇರೋ ನಿನ್ನ ಧ್ವನಿ, 3-4 ದಿನ ನಿದ್ದೆ ಮಾಡದೆ ಇರೋ ರೀತಿ ಸಪ್ಪೆ ಆಗಿರೋ ನಿನ್ನ ಮುಖನೇ ಹೇಳ್ತಾ ಇದೆ ಎಂದವಳು. ಸಾಕ್ಷಿ, ನಿನಗೇನೋ ಸಮಸ್ಯೆ ಆಗಿದೆ, ಆದರೆ ಅದನ್ನು ನನ್ನ ಹತ್ರ ಹೇಳೋಕೆ ಹಿಂದೇಟು ಹಾಕ್ತಾ ಇದ್ದೀಯ. ಆದರೆ ನೀನು ಈ ರೀತಿ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲಮ್ಮ. ನಾನು ನಿನ್ನ ಟೀಚರ್ ಮಾತ್ರ ಅಲ್ಲ, ನಿನ್ನ ಫ್ರೆಂಡ್ ಕೂಡ. ನನ್ನನ್ನು ನಿನ್ನ ಟೀಚರ್ ಅಂತ ಅಂದ್ಕೋಬೇಡ, ನಿನ್ನ ತಾಯಿ ಥರ ಅಂದ್ಕೋ.
ಅದೇನೇ ಇದ್ರೂ ನನ್ನಲ್ಲಿ ಹೇಳು, ಸಮಸ್ಯೆಗೊಂದು ಪರಿಹಾರ ಇದ್ದೇ ಇರುತ್ತೆ. ವಿಷಯ ಏನು ಅಂತ ಗೊತ್ತಾದರೆ ನಾನು ನಿನಗೆ ನನ್ನ ಕೈಲಾದ ಸಹಾಯ ಮಾಡಬಹುದಲ್ಲ ಎಂದಳು ಸಮೃದ್ಧಿ. ಅವಳ ಮಾತು ಕೇಳಿ ಅವಳ ಮುಖವನ್ನೊಮ್ಮೆ ಧೈರ್ಯದಿಂದ ಎತ್ತಿ ನೋಡಿದ ಸಾಕ್ಷಿ ಮತ್ತೆ ಜೋತು ಮುಖ ಹೊತ್ತಳು. ಸಾಕ್ಷಿ, ಏನು ಭಯಪಡಬೇಡಮ್ಮ, ನೀನು ಹೇಳೋ ವಿಷಯನ ನಾನೆಲ್ಲೂ ಹೇಳಲ್ಲ, ಪ್ರಾಮಿಸ್ ಎಂದವಳು ಅವಳ ಮೈದಡವಿದರೆ ಅಲ್ಲಿ ತನಕ ಮೌನವಾಗಿದ್ದ ಸಾಕ್ಷಿ ಅವಳನ್ನು ತಬ್ಬಿಕೊಂಡು ಜೋರಾಗಿ ಬಿಕ್ಕಿ ಅಳಲು ಶುರು ಮಾಡಿದ್ದಳು. ಅವಳ ಕಣ್ಣೀರು ಕಂಡು ಕಸಿವಿಸಿಗೊಂಡಳು ಸಮೃದ್ಧಿ. ಮೃದುವಾಗಿ ಅವಳ ತಲೆ ನೇವರಿಸಿ ಸತ್ಯ ಬಿಡಿಸಲು ಪ್ರಯತ್ನಿಸಿದಳು. ಸಾಕ್ಷಿ, ಯಾಕಮ್ಮ ಅಳ್ತಾ ಇದ್ದೀಯಾ? ಅಳ್ಬೇಡ, ಅದೇನಾಯಿತು ಅಂತ ಸ್ಪಷ್ಟವಾಗಿ ನನ್ನ ಹತ್ರ ಹೇಳು ಎಂದಳು. ಕಣ್ಣೀರು ಒರೆಸಿಕೊಂಡ ಸಾಕ್ಷಿ ಬಡಬಡಿಸುತ್ತಲೇ ತನ್ನ ಬ್ಯಾಗಿಗೆ ಕೈ ಹಾಕಿ ಏನನ್ನೋ ತಡಕಾಡಿದವಳು ಸಮೃದ್ಧಿಯ ಕೈಗೆ ಕೆಲವೊಂದು ವಸ್ತುಗಳನ್ನು ಜೊತೆಗೆ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದಳು. ಅದನ್ನು ಬಿಡಿಸಿ ನೋಡಿದ ಸಮೃದ್ಧಿ ದಂಗಾಗಿ ಹೋದಳು. ಯಾಕೆಂದರೆ ಅದರಲ್ಲಿದ್ದದ್ದು ಕಾಂಡಮ್ ಹಾಗೂ ಇನ್ನಿತರ ಬೇಡದ ವಸ್ತುಗಳು. ಅದನ್ನು ಕಂಡು ಅವಕ್ಕಾಗಿ ಹೋದಳು. ರೋಷ ಹುಕ್ಕಿ ಹರಿಯುತ್ತಿದೆ ಅವಳ ಕಣ್ಣುಗಳಲ್ಲಿ. ಆ ಪತ್ರವನ್ನು ಬಿಡಿಸಿ ಓದಿದವಳಿಗೆ ಆ ಹುಡುಗಿಯ ಸಮಸ್ಯೆ ಏನೆಂದು ಅರ್ಥವಾಗಿತ್ತು. ಬಹಳ ಅಸಭ್ಯವಾಗಿ ಕೆಟ್ಟದಾಗಿ ಅದರಲ್ಲಿ ಗೀಚಲಾಗಿತ್ತು. ಇದನ್ನೆಲ್ಲ ನಿನಗೆ ಕೊಟ್ಟಿದ್ದು ಯಾರು? ಈ ವಿಷಯ ನಿನ್ನ ಮನೆಯಲ್ಲಿ ಗೊತ್ತಿದ್ಯಾ ಎಂದು ಕೇಳಿದವಳ ಕಣ್ಣುಗಳು ಕೆಂಡವುಗುಳುತ್ತಿದ್ದವು. ಯಾವತ್ತು ತಮ್ಮ ಮೆಚ್ಚಿನ ಟೀಚರ್ ಇಷ್ಟೊಂದು ಕೋಪಗೊಂಡಿದ್ದನ್ನು ಕಂಡಿರಲೇ ಇಲ್ಲ ಸಾಕ್ಷಿ. ಇಂದು ಅವಳ ಬದಲಾದ ಮುಖ ಭಾವನೆ ಕಂಡು ಹೆದರಿಕೊಂಡು ಬಿಟ್ಟಿದ್ದಳು ಹುಡುಗಿ. ಅವನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಮಿಸ್, ಯಾರೋ ರವಿ ಅಂತೆ. ಹಾಗಂತ ಡೈಲಿ ಲೆಟರ್ ಬರೆದು ಕೊಡ್ತಾನೆ. ತುಂಬ ಹಿಂಸೆ ಕೊಡ್ತಾ ಇದ್ದಾನೆ. ಮನೆಯಲ್ಲಿ ಅಪ್ಪಮ್ಮನ ಹತ್ರ ಹೇಳೋಕ್ಕೂ ಭಯ ಆಗುತ್ತೆ, ಎಲ್ಲಿ ಹೊಡಿತಾರೆ ಅಂತ. ದಿನ ಬೆಳಿಗ್ಗೆ ಸ್ಕೂಲ್ಗೆ ಬರುವಾಗ ಸಂಜೆ ಹೋಗುವಾಗ ಕೆಟ್ಟದಾಗಿ ನನ್ನ ಜೊತೆ ಮಾತಾಡ್ತಾನೆ, ಕೆಟ್ಟದಾಗಿ ನೋಡ್ತಾನೆ. ಬೇಡ ಬೇಡ ಅಂದರೂ ಇದನ್ನೆಲ್ಲ ಕೊಡ್ತಾನೆ ಎಂದು ಅಳುತ್ತಲೇ ಹೇಳಿದಳು. ಅವನು ಆ ರೀತಿ ಮಾಡ್ತಾ ಇದ್ದಂತ ಇಷ್ಟು ದಿನ ನನ್ನ ಹತ್ರ ಯಾಕೆ ಹೇಳಿಲ್ಲ ನೀನು ಎಂದು ಕೋಪದಿಂದ ಕೇಳಿದವಳು ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುತ್ತಾ, ಈಗ ಎಲ್ಲಿದ್ದಾನೆ, ಎಲ್ಲಿ ಸಿಗ್ತಾನೆ ಅವನು ಎಂದು ಕೇಳಿದಳು. ಅಲ್ಲಿ ಹೊರಗಡೆ ಸ್ಕೂಲ್ ಗೇಟ್ ಹತ್ರ ಎಂದು ಗೇಟ್ ಕಡೆ ಕೈ ತೋರಿಸಿದಳು ಸಾಕ್ಷಿ. ಕಿಟಕಿಯ ಕಡೆ ಬಂದ ಸಮೃದ್ಧಿ ದೂರದಿಂದಲೇ ಬೈಕ್ನಲ್ಲಿ 3 ಜನ ಇರುವುದನ್ನು ಗಮನಿಸಿದಳು. ತಕ್ಷಣ ಸಾಕ್ಷಿಯ ಕೈ ಹಿಡಿದುಕೊಂಡವಳು ಅವಳನ್ನು ಎಳೆದುಕೊಂಡು ಗೇಟ್ನ ಹೊರಗಡೆ ಆ ಪೋಲಿ ಹುಡುಗರು ಇದ್ದ ಜಾಗಕ್ಕೆ ಬಂದಳು. ಅವಳು ತಮ್ಮತ್ತ ಬರುತ್ತಿರುವುದನ್ನು ಕಂಡು ಆ 3 ತರುಣರು ಕೂಡ ಗಾಬರಿಯಾದರು. ಪಕ್ಕದಲ್ಲಿ ಸಾಕ್ಷಿಯೂ ಇದ್ದಳಲ್ಲವೇ, ಈಗ ಇನ್ನಷ್ಟು ಗಾಬರಿಗೊಂಡರು. ಅವರ ಮುಂದೆ ಬಂದವಳೆ ಸಾಕ್ಷಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದ ಆ ಹುಡುಗನ ಕೆನ್ನೆಗೆ ರೋಷದಿಂದ ನಾಲ್ಕೇಟು ಬಾರಿಸಿಬಿಟ್ಟಳು. ಅವನ ಜೊತೆಗೆ ಇದ್ದ ಇನ್ನಿಬ್ಬರ ಕೆನ್ನೆಯ ಮೇಲೂ ಅವಳ ಬೆರಳಿನ ಪಡಿಯಚ್ಚು ಮೂಡಿತ್ತು. ಸಂಜೆಯ ಸಮಯ ಆದ್ದರಿಂದ ದಾರಿಯಲ್ಲಿ ಹೋಗುತ್ತಿದ್ದ ಎಲ್ಲ ಜನಸಾಮಾನ್ಯರು ಕೂಡ ಅಲ್ಲಿ ಬಂದು ಗುಂಪು ಸೇರಿಬಿಟ್ಟರು. ಆದರೆ ಅದಾವುದನ್ನು ಸಮೃದ್ಧಿ ಗಮನಿಸುತ್ತಿಲ್ಲ. ಅವಳ ತೀಕ್ಷ್ಣ ದೃಷ್ಟಿ ಆ ಪೋಲಿ ಹುಡುಗರ ಮೇಲೆಯೇ. ಅವಳ ಕೈಯಿಂದ ಅಚಾನಕ್ಕಾಗಿ ಏಟು ತಿಂದವರು ಪೂರಿ ಉಬ್ಬಿದಂತೆ ಉಬ್ಬಿದ ತಮ್ಮ ಕೆನ್ನೆಗಳನ್ನು ಸವರಿಕೊಂಡವರಿಗೂ ಅವಳ ನಡೆಯ ಮೇಲೆ ಆಕ್ರೋಶ ಹುಟ್ಟಿತ್ತು. ಹಲೋ ಮೇಡಮ್, ಯಾರ್ರೀ ನೀವು? ಯಾಕ್ರಿ ನಮಗೆ ಹೊಡೆದಿದ್ದು ಎಂದು ಧ್ವನಿ ಏರಿಸಿ ಆಕ್ರೋಶದಿಂದ ಕೇಳಿದನು ರವಿ. ಸಾಕ್ಷಿ ಅವನನ್ನು ಕಾಣುತ್ತಲೇ ಹೆದರುತ್ತಾ ಸಮೃದ್ಧಿಯ ಹಿಂದೆ ಅವಿತುಕೊಂಡಳು. ಅವಳು ಹೆದರಿಕೊಂಡಿರುವುದನ್ನು ಗಮನಿಸಿದ ಸಮೃದ್ಧಿ, ಸಾಕ್ಷಿ ಯಾಕಮ್ಮ ಹೆದರ್ತಾ ಇದ್ದೀಯಾ? ಧೈರ್ಯದಿಂದ ನನ್ನ ಪಕ್ಕ ನಿಂತ್ಕೊ ಎಂದವಳನ್ನು ತನ್ನ ಪಕ್ಕ ನಿಲ್ಲಿಸಿದವಳು, ಹೊಡೆಯೋದ? ನೀನು ಮಾಡಿರೋ ಕೆಲಸಕ್ಕೆ ಪೊಡಕೆ ಅಲ್ಲ ಚಪ್ಪಲಿ ತೆಗೊಂಡು ಹೊಡಿಬೇಕು ಎಂದವಳ ಮುಷ್ಟಿ ಬಿಗಿದಿತ್ತು. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೀನಿವಳ ಟೀಚರ್ ಅಂತ ನನಗೆ ಗೊತ್ತು. ನಿನ್ನ ಕೆಲಸ ಏನಿದ್ರು ಕ್ಲಾಸ್ನಲ್ಲಿ ಮಕ್ಕಳಿಗೆ ಬುದ್ಧಿ ಹೇಳೋದು, ನಮಗಲ್ಲ ಎಂದವನ ಭಂಡ ಮಾತು ಕೇಳಿ ಅವಳ ಕೋಪ ಇನ್ನಷ್ಟು ಹೆಚ್ಚಾಗಿತ್ತು. ಮುಚ್ಚೋ ಬಾಯಿನ ರಾಸ್ಕಲ್, ಹಲ್ಕ ಕೆಲಸ ಮಾಡಿ ನನ್ನ ಮುಂದೆನೇ ಧ್ವನಿ ಏರಿಸಿ ಮಾತಾಡ್ತಾ ಇದ್ದೀಯಾ? ಶಿಕ್ಷಕರಿಗೆ ಗೌರವ ಕೊಡೋದೇ ಇದ್ರೂ ಪರವಾಗಿಲ್ಲ, ಆದರೆ ಆ ವೃತ್ತಿಗೆ ಆದರೂ ಗೌರವ ಕೊಡೋದನ್ನು ಮೊದಲು ಕಲಿ. ಏನಂದೆ ನೀನು? ನಿನ್ನ ಕೆಲಸ ಏನಿದ್ರು ಕ್ಲಾಸ್ನಲ್ಲಿ ಮಕ್ಕಳಿಗೆ ಬುದ್ಧಿ ಕಲಿಸೋದಂತಾನ ಎಂದವಳು ಅವನ ಮುಂದೆ ಚಿಟಿಕೆ ಹೊಡೆದು, ಮಕ್ಕಳಿಗೆ ಮಾತ್ರ ಏನು, ನಿನ್ನಂಥ ಎಷ್ಟೋ ಕೋಣಗಳಿಗೂ ಬುದ್ಧಿ ಹೇಳಿದ್ದೀನಿ ನಾನು. ಆದರೆ ನಿನ್ಗಳ ಚರ್ಮ ಸ್ವಲ್ಪ ದಪ್ಪ, ಹಾಗಾಗಿ ಬಿಸಿ ಮುಟ್ಟೋಕೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಳುತ್ತೆ ಎಂದಳು. ಹೇ ಟೀಚರಮ್ಮ, ತುಂಬ ಅತಿಯಾಗಿ ಮಾತಾಡ್ತಾ ಇದ್ದೀಯಾ, ಇದೆಲ್ಲ ಸರಿ ಇರಲ್ಲ. ನೀನಿಲ್ಲಿಗೆ ಯಾಕೆ ಬಂದಿದ್ದೀಯ ಅಂತ ನನಗೆ ಗೊತ್ತು. ಹೆಚ್ಚಿಗೆ ಮಾತಾಡದೆ ಸೈಲೆಂಟಾಗಿ ನಿನ್ನ ಪಾಡಿಗೆ ನೀನಿದ್ರೆ ನಿನಗೇನೆ ಒಳ್ಳೆಯದು. ಇಲ್ಲ ಅಂದರೆ ಎಂದವನ ಕೊರಳ ಪಟ್ಟಿ ಹಿಡಿದವಳು, ಇಲ್ಲ ಅಂದರೆ
ಇಲ್ಲಾಂದರೆ ಏನೋ ಮಾಡ್ತೀಯಾ? ನಿನಗೆ ನಾಚಿಕೆ ಆಗಲ್ವಾ ಈ ರೀತಿ ಮಾತಾಡೋಕೆ? ಮಾಡಿರೋದು ಕಚಡ ಕೆಲಸ ಅಂತ ಗೊತ್ತಿದ್ರೂ ಅದನ್ನು ಸಮರ್ಥಿಸಿಕೊಳ್ತಾ ಇದ್ದೀಯಲ್ಲ ಎಂದವಳು ಸಾಕ್ಷಿ ಕೊಟ್ಟ ವಸ್ತುಗಳನ್ನು ಹಾಗೂ ಪತ್ರಗಳನ್ನು ಅವನ ಮುಖದ ಮೇಲೆ ಎಸೆದಳು. ಅದರಲ್ಲಿದ್ದ ಕಾಂಡೋಮ್ಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ನೆಲದ ಮೇಲೆ ಬಿದ್ದರೆ ಅಲ್ಲಿ ಸೇರಿದ್ದ ಜನರೆಲ್ಲರಿಗೂ ಮುಜುಗರ ಆಗಿತ್ತು ಅದನ್ನು ಕಂಡು. ಅವರೆಲ್ಲರ ದೃಷ್ಟಿ ಕೂಡ ಈಗ ರವಿಯತ್ತ ಹೊರಳಿದ್ದವು. ಎಲ್ಲರೂ ಅಸಹ್ಯದಿಂದ ತನ್ನತ್ತ ನೋಡುತ್ತಿರುವುದನ್ನು ಕಂಡು ರವಿಗೂ ಸಮೃದ್ಧಿಯ ಮೇಲೆ ಎಲ್ಲಿಲ್ಲದ ಕೋಪ ಬಂದಿತ್ತು. ಏನೋ ಇದೆಲ್ಲ? ಏನಿದು? ನಿಂಗೆ ಒಡ ಹುಟ್ಟಿದವರು ಯಾರೂ ಇಲ್ವಾ? ಅಥವಾ ನಿನ್ನ ತಾಯಿ ಹೆಣ್ಣಲ್ವಾ? ಮತ್ತೆ ಹೇಗೆ ಭೂಮಿಗೆ ಬಂದೆ? ಏನು ಮೇಲಿಂದ ಉದುರಿದ್ಯಾ? ಇದನ್ನೆಲ್ಲ ಆ ಚಿಕ್ಕ ಹುಡುಗಿಗೆ ಕೊಟ್ಟಿದ್ಯಲ್ಲ, ಎಂಥ ಕೆಟ್ಟ ಮನಸ್ಥಿತಿ ಇರಬೇಡ ನಿಂದು. ಇದನ್ನೆಲ್ಲ ಅವಳಿಗೆ ಯಾಕೆ ಕೊಟ್ಟೆ? ನಿನ್ನ ಅಕ್ಕನಿಗೋ ತಂಗಿಗೋ ಅಥವಾ ನಿನ್ನ ತಾಯಿಗೋ ಕೊಡಬೇಕಿತ್ತು ಎಂದಳು ದಿಟ್ಟವಾಗಿ ಸಮೃದ್ಧಿ. ಅವಳು ತನ್ನ ತಾಯಿ ಅಕ್ಕ ತಂಗಿಯರ ಬಗ್ಗೆ ಮಾತಾಡಿದ್ದನ್ನು ಅವನಿಂದ ಸಹಿಸಿಕೊಳ್ಳಲು ಆಗಲಿಲ್ಲ. ಹೇಯ್, ನನ್ನ ಅಕ್ಕ ತಂಗಿ ತಾಯಿ ವಿಷಯಕ್ಕೆ ಬಂದರೆ ಎಂದವನ ಮಾತು ಪೂರ್ಣ ಆಗುವ ಮುನ್ನವೇ, ನಿನ್ನ ಅಕ್ಕ ತಂಗಿ ತಾಯಿ ಬಗ್ಗೆ ಮಾತಾಡಿದರೆ ಉರಿಯುತ್ತಲ್ಲ ನಿನಗೆ? ಹಾಗಾದರೆ ಕಂಡವರ ಮನೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ನೀವು ಮಾತಾಡೋದು ಸರಿನಾ? ದೇಶದ ಕೀರ್ತಿ ಪತಾಕೆ ಹಾರಿಸಬೇಕಾದ ಯುವಕರು ನೀವು. ಆದರೆ ನಿಮ್ಗಳ ಕೆಟ್ಟ ಚಟನ ನೋಡ್ತಾ ಇದ್ದರೆ ನನಗೇನೆ ಅಸಹ್ಯ ಆಗ್ತಿದೆ. ಎತ್ತ ಸಾಗ್ತಿದೆ ನಿಮ್ಗಳ ಚಿತ್ತ? ಛೀ ಎಂದು ಅಸಹ್ಯದಿಂದ ಮುಖ ಕಿವುಚಿದಳು ಸಮೃದ್ಧಿ. ಮೌನವಾಗಿದ್ದವನ ದೃಷ್ಟಿ ಮಾತ್ರ ಸಾಕ್ಷಿ ಅತ್ತ ಹೋಗಿತ್ತು. ಇನ್ನೊಂದು ಸಲ ಏನಾದರೂ ಆ ಹುಡುಗಿ ತಂಟೆಗೆ ಹೋದರೆ ನಿನ್ನ ಗ್ರಹಚಾರ ಬಿಡಿಸಿ ಬಿಡ್ತೀನಿ, ಹುಷಾರ್. ನಿನ್ನ ತಂಗಿ ಥರ ಇದ್ದಾಳೆ ಅವಳು. ಅವಳ ವಯಸ್ಸೇನು, ನಿನ್ನ ವಯಸ್ಸೇನು? ನಿನ್ನಂಥ ಕೆಟ್ಟ ಹುಳುಗಳು ಈ ಸಮಾಜದಲ್ಲಿ ಬದುಕೋಕೇನೆ ಲಾಯಕ್ಕಿಲ್ಲ. ನಿನ್ನಂಥ ಅವಳನ್ನು ಚಿಗುರೋಕೆ ಬಿಡಬಾರ್ದು. ಮೊಳಕೆ ಒಡೆಯುವಾಗಲೇ ಹೊಸಕ್ಕೆ ಹಾಕಿ ಬಿಡಬೇಕು. ವಯಸ್ಸಿಗೆ ಬಂದ ಹುಡುಗಿಯರ ಜೊತೆ ಮಾತ್ರ ಈ ರೀತಿ ನೀವುಗಳು ರಾಕ್ಷಸರ ಹಾಗೆ ವರ್ತಿಸ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಚಿಕ್ಕ ಮಕ್ಕಳನ್ನು ಕೂಡ ಬಿಡಲ್ವಲ್ಲ ನೀವುಗಳು? ಏನಂತ ಅಂದ್ಕೊಂಡಿದ್ದೀರಾ ಹೆಣ್ಮಕ್ಳು ಅಂದರೆ? ನಿನ್ನ ಮಾತ್ರ ನಾನಿವತ್ತು ಸುಮ್ಮನೆ ಬಿಡಲ್ಲ. ಬಟ್ಟೆ ಬಿಚ್ಚಿಸಿ ರೋಡ್ನಲ್ಲಿ ಮೆರವಣಿಗೆ ಮಾಡಿಸ್ತೀನಿ. ಆಗಲೇ ನಿಮಗೆ ಬುದ್ಧಿ ಬರೋದು ಎಂದು ಕೋಪವನ್ನು ನಿಗ್ರಹಿಸಿಕೊಳ್ಳಲಾರದೆ ತೋಡು ಬೆರಳು ತೋರಿಸಿ ಎಚ್ಚರಿಸಿದಳು ಸಮೃದ್ಧಿ. ಇಂಥವರಿಗೆ ಬರೀ ಬಾಯಿ ಮಾತಲ್ಲಿ ಹೇಳಬಾರ್ದು ಮೇಡಮ್. ನೀವು ಹೇಳಿದ ಹಾಗೇನೆ ಬಟ್ಟೆ ಬಿಚ್ಚಿಸಿ ರೋಡ್ನಲ್ಲಿ ಮೆರವಣಿಗೆ ಮಾಡಿಸಬೇಕು ಇಂಥ ನನ್ನ ಮಕ್ಕಳನ್ನು. ಆಗ ಇವರನ್ನು ನೋಡಿ ಮಿಕ್ಕವರು ಕೂಡ ಬುದ್ಧಿ ಕಲಿತಾರೆ ಎಂದರು ಅಲ್ಲಿ ಸೇರಿದ್ದ ಜನಸಮೂಹದಲ್ಲಿ ಒಬ್ಬರು. ಹೌದು ಹೌದು ಎಂಬ ಒಕ್ಕೊರಲಿನ ಘೋಷಣೆಗಳು ಕೂಡ ಕೇಳಿ ಬಂದವು. ಜನಸಾಮಾನ್ಯರ ಮಾತು ಕೇಳಿದವಳು ಅವನ ಮುಂದೆ ಕೈಕಟ್ಟಿ ನಿಂತು ಬಟ್ಟೆ ಬಿಚ್ಚು ಎಂದರೆ ತಬ್ಬಿಬ್ಬಾದ ರವಿ ಅತ್ತಿತ್ತ ನೋಡಿದನು. ನಿನಗೇನೆ ಹೇಳ್ತಾ ಇರೋದು, ಬಟ್ಟೆ ಬಿಚ್ಚು ಅಂದೆ ಎಂದವಳ ಧ್ವನಿ ಈಗ ಏರಿತ್ತು. ಆದರೆ ಅವನು ಮಾತ್ರ ಕಲ್ಲಿನಂತೆ ನಿಂತು ಬಿಟ್ಟನು. ಈಗೇನು ಮರ್ಯಾದೆಯಿಂದ ಬಟ್ಟೆ ಬಿಚ್ತೀಯಾ, ಇಲ್ಲ ಪೊಲೀಸ್ನವರಿಗೆ ನಿನ್ನನ್ನು ಹ್ಯಾಂಡ್ ಓವರ್ ಮಾಡಲಾ? ಆಗ ಅವರೇ ಲೂಸ್ ಆಗಿರೋ ನಿನ್ನ ನೆಟ್ ಬೋಲ್ಟನ್ನು ಟೈಟ್ ಮಾಡ್ತಾರೆ. ಒಂದು ಸಲ ಯೋಚನೆ ಮಾಡು, ನಿನ್ನ ಮೇಲೆ ಒಂದು ಹುಡುಗಿ ವಿಷಯದ ಮೇಲೆ ಯಾವೆಲ್ಲ ಸೆಕ್ಷನ್ನಲ್ಲಿ ಲಾಕಪ್ ಮಾಡಬಹುದಂತ. ಅದರಲ್ಲೂ ಇವಳು ಮೈನರ್. ನೀನು ಅವಳ ಜೊತೆ ಅಸಭ್ಯವಾಗಿ ನಡೆದುಕೊಂಡಿರೋದಕ್ಕೆ ನೀನೇ ಕೊಟ್ಟ ವಸ್ತುಗಳು ಪತ್ರಗಳು ಸಾಕ್ಷಿ ರೂಪದಲ್ಲಿ ನನ್ನ ಹತ್ರ ಇದೆ. ಅದನ್ನೇ ಏನಾದರೂ ಪೊಲೀಸವರು ನೋಡಿ ನಿನ್ನ ಮೇಲೆ FIR ಫೈಲ್ ಮಾಡಿದರೆ ಕಡಿಮೆ ಅಂದರೂ 2 ವರ್ಷ ಜೈಲು ಶಿಕ್ಷೆ ಆಗಬಹುದು. ತೀರ್ಮಾನ ನಿನಗೆ ಬಿಟ್ಟದ್ದು ಎಂದವಳು ತನ್ನ ಮಾತಿಗೆ ಪೂರ್ಣ ವಿರಾಮ ಹಾಕಿದರೆ ರವಿಯ ದೇಹದಿಂದ ಬೆವರು ಕಿತ್ತು ಬಂದಿತ್ತು. ಉಗುಳು ನುಂಗಿಕೊಂಡವನೇ ತಾನು ತೊಟ್ಟಿದ್ದ ಶರ್ಟ್ ಪ್ಯಾಂಟನ್ನು ಬಿಚ್ಚಿ ಅರೆಬೆತ್ತಲಾಗಿ ಕೈಗಳಿಂದ ಮೈ ಮುಚ್ಚಿಕೊಳ್ಳುತ್ತಾ ತಲೆ ತಗ್ಗಿಸಿ ನಿಂತನು. ಇಲ್ಲೇನು ಫ್ರೀ ಶೋ ಕೊಡೋದಕ್ಕೆ ನಿನ್ನನ್ನು ಕರೆಸಿದ್ದ? ಕ್ಷಮೆ ಕೇಳು ಈ ಹುಡುಗಿ ಹತ್ರ. ಎಂದಳು ಸಮೃದ್ಧಿ. ತಕ್ಷಣ ಸಾಕ್ಷಿಯ ಮುಂದೆ ತಲೆ ಬಗ್ಗಿಸಿ ನಿಂತವನು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಇನ್ಯಾವತ್ತೂ ಯಾವ ಹುಡುಗಿ ಜೊತೆಗೂ ಕೆಟ್ಟದಾಗಿ ನಡ್ಕೊಳ್ಳಲ್ಲ ಎಂದನು. ಸಮೃದ್ಧಿಗೂ ಅವನ ಮಾತು ಕೇಳಿ ಸಮಾಧಾನವಾಗಿತ್ತು. ಆಟೋ ಎಂದು ಆಟೋವನ್ನು ಕರೆದವಳು ಸಾಕ್ಷಿಯನ್ನು ಅದರಲ್ಲಿ ಕೂರಿಸಿ ಆಟೋ ಡ್ರೈವರ್ಗೆ ತನ್ನ ಪರ್ಸ್ನಿಂದ ಹಣ ತೆಗೆದುಕೊಟ್ಟವಳು ಅವಳನ್ನು ಮನೆಗೆ ಸುರಕ್ಷಿತವಾಗಿ ತಲುಪಿಸಲು ಹೇಳಿದಳು. ಆಟೋ ಅಲ್ಲಿಂದ ಮರೆಯಾಗುತ್ತಿದ್ದ ಹಾಗೆ ರವಿಯ ಮುಂದೆ ಬಂದು ಕೈಕಟ್ಟಿ ನಿಂತವಳು, ಇನ್ನೊಂದು ಸಲ ಏನಾದರೂ ಇಂಥ ಕೆಲಸದಲ್ಲಿ ನೀನು ನನ್ನ ಕೈಗೆ ಸಿಕ್ಕಿ ಹಾಕೋಬೇಕು. ಇವತ್ತು ಬಟ್ಟೆ ಬಿಚ್ಚಿಸಿ ಅರೆಬೆತ್ತಲೆ ಮಾಡಿದ್ದೀನಿ, ನಾಡಿದ್ದು ಬೆತ್ತಲೆ ನಿಲ್ಲಿಸಿ ಇಡೀ ರೋಡ್ನಲ್ಲಿ ಮೆರವಣಿಗೆ ಮಾಡಿಸ್ತೀನಿ ಎಂದು ಎಚ್ಚರಿಕೆ ಕೊಟ್ಟರೆ ಅವನಿದ್ದ ಪರಿಸ್ಥಿತಿಯನ್ನು ಕಂಡು ಅಲ್ಲಿ ಸೇರಿದ ಎಲ್ಲ ಜನರು ನಗುತ್ತಾ ಅವನಿಗೆ ಹಿಂದಿನಿಂದ ಗೇಲಿ ಮಾಡಲು ಆರಂಭಿಸಿದರು. ಎಲ್ಲರ ಮುಂದೆ ತನ್ನ ಮಾನ ಮರ್ಯಾದೆ ಕಳೆದು ಅವಮಾನ ಮಾಡಿದ ಸಮೃದ್ಧಿಯ ಮೇಲೆ ಅವನಿಗೆ ಅಂದೇ ದ್ವೇಷ ಹುಟ್ಟಿಕೊಂಡು ಬಿಟ್ಟಿತ್ತು. ಅಲ್ಲಿ ಸೇರಿದ್ದ ಕೆಲವು ಯುವಕರು ಅವನ ಕೆನ್ನೆಗೆ ಹೊಡೆಯುತ್ತಿರುವ ದೃಶ್ಯವನ್ನು ಹಿಡಿದು ಅವನ ಬಟ್ಟೆ ಬಿಚ್ಚಿಸುವವರೆಗೂ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಆಗಲೇ ಹರಿಬಿಟ್ಟಿದ್ದರು.
ಈಗ ಅವನ ಮಾನ ಮರ್ಯಾದೆ ಹರಾಜು ಆದ ವಿಷಯ ಇಡೀ ಪ್ರಪಂಚಕ್ಕೆ ಮುಟ್ಟದೇ ಇರಲು ಸಾಧ್ಯವೇ? ಇಡೀ ಕಾಡನ್ನು ಧ್ವಂಸ ಮಾಡಲು ಸಣ್ಣ ಬೆಂಕಿಯ ಕಿಡಿ ಸಾಕು. ವಿಕ್ರಮ್ಗೆ ಸಂದೇಶ ಕಳಿಸಿದವಳು ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ನಿಂತುಕೊಂಡು ಬಿಟ್ಟಳು. ತಾನು ಇಂದು ಇಟ್ಟ ಸಣ್ಣ ಹೆಜ್ಜೆ ಮುಂದೆ ತನ್ನ ಜೀವನವನ್ನು ಹೇಗೆ ಹಂತ ಹಂತವಾಗಿ ಬಲಿ ತೆಗೆದುಕೊಂಡು ಬಿಡುತ್ತದೆ